ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ, ಏನು ವಿಷಯ ಈಗ? ಬುದ್ಧಿ, ನಿಮ್ಮ ಅಳಿಯ ಅಂತ ನೀವು ಸದಾ ಕೊಡಲ್ಲ, ನಮಗೆ ಗೊತ್ತು. ಆದ್ರೆ ನಿಮ್ಮ ಅಳಿಯ ನಿಮ್ಮ ಹೆಸರೈತೆ ಅಂತ ಹೇಳ್ಬಿಟ್ಟು ಈ ಕಳ್ಳಿನ ತಂದು ಮಲ್ಲಿಟ್ಕೊಂಡವನೇ. ಈ ಅಮ್ಮ ಶಿವಣ್ಣನ ತಾಯಿನೇ ಆಗಿರ್ಬೋದು. ಪಂಚಾಯತಿ ಮುಂದೆ ಈ ಅಮ್ಮ ಏನೂ ಅಲ್ಲ. ನೀವು ತೀರ್ಮಾನ ಕೊಡಿ ಯಜಮಾನ್ರೆ. ದೇವ್ರು ಹೊಡ್ಬೇಕಂತಿರೋರ್ನ ಊರೊಳಗೆ ಬಿಟ್ಕೊಳಂಗಿಲ್ಲ, ಅಂಥದ್ರಲ್ಲಿ ಮನೆಗೆ ಇಟ್ಕೊಂಡವನೆ. ನೀವು ಈ ಅಮ್ಮಂಗೆ ಶಿಕ್ಷೆ ಕೊಡ್ಲೇಬೇಕು. ನೆಲದ ಗುಣ ನೀರಿಗೆ, ನಾಡಿನ ಗುಣ ಜನರಿಗೆ ಅನ್ನೋ ಹಾಗೆ ನಮ್ಮ ಶಿವುಗೆ ಮಾಕಾಳವನ ಗುಣನೇ ತುಂಬಿದೆ. ಈಗ ಶಿವನೇ ಮಾತಾಡ್ತಾರೆ. ಶಿವು, ನಿನ್ನ ಅಭಿಪ್ರಾಯ ಏನಪ್ಪ ಈ ವಿಚಾರದಲ್ಲಿ? ಮಾವ, ಈ ವಿಷಯದಾಗೆ ನಾ ಜಾಸ್ತಿ ಏನು ಮಾತಾಡಿ ನಿಮ್ಮ ಸಮಯನ ವ್ಯರ್ಥ ಮಾಡಕ್ಕಿಲ್ಲ. ಈ ಜನರೆಲ್ಲ ಏನು ಹೇಳ್ತವ್ರೋ ನನ್ನ ಮಾತು ಅದೇ. ನೋಡದೆ ಆಡಿದ್ರೆ ಕೇಡು ತಪ್ಪಲ್ಲ. ಶಾರದಮ್ಮ, ನೀನೇನು ಹೇಳ್ತೀಯ ಇದಕ್ಕೆ? ನಾನು ಮೊದಲು ಹೇಳಿದ್ದು ಅದನ್ನೇ, ಈಗ ಹೇಳೋದು ಅದನ್ನೇ. ನನ್ನ ಹೆತ್ತ ಮಕ್ಕಳ ಮೇಲೆ ಆಣೆ, ನಾನು ಯಾವ ಒಡವೆನೂ ಕದ್ದಿಲ್ಲ. ಮಾವ, ಈ ಹೆಂಗ್ಸು ನನ್ನ ಮೇಲೆ, ನನ್ನ ತಂಗಿರ ಮೇಲೆ ಆಣೆ ಮಾಡಿ ಎಲ್ಲರನ್ನೂ ನಂಬಿಸ್ಬೋದು ಅನ್ಕೊಂಡವಳೆ. ಆದ್ರೆ ನಾವು ಅವಳು ಮಕ್ಕಳೇ ಅಲ್ಲ, ಅವಳು ನಮ್ಮ ತಾಯಿ ಅಲ್ಲ. ನಾವು ತಾಯಿ ಅಂತ ಒಪ್ಕೊಳಕ್ಕೂ ಇಲ್ಲ. ಹಂಗಿದ್ಮ್ಯಾಕೆ ಇವಳಿಗೆ ನಮ್ಯಾಕೆ ಆಣೆ ಮಾಡೋ ಅಧಿಕಾರ ಹೆಂಗ್ ಬರ್ತದೆ? ಪರಮೇಶ್ವರ ಆದರೂ ಸ್ಮಶಾನವಾಸ ತಪ್ಪಲಿಲ್ವಂತೆ. ಹೆತ್ತ ಮಕ್ಕಳೇ ನಿನ್ನ ತಾಯಿ ಅಲ್ಲ ಅಂದಮೇಲೆ ಆ ಮಕ್ಕಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ. ಈಗ ಯಾರ ಮೇಲೆ ಆಣೆ ಮಾಡ್ತೀಯ ಶಾರದಮ್ಮ? ಎಲ್ಲರೆದುರು ಅಗ್ನಿ ಸಾಕ್ಷಿಯಾಗಿ ಪವಿತ್ರವಾಗಿ ಮಾಂಗಲ್ಯ ಕಟ್ಟಿದ್ದಾರೆ ನನ್ನ ಗಂಡ. ಆ ಮಾಂಗಲ್ಯದ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಒಡವೆ ಕದ್ದಿಲ್ಲ. ಪ್ರತಿದಿನ ಪ್ರತಿಕ್ಷಣ ನಾನು ಪೂಜಿಸು ಆ ಮಾಕಾಳವನ್ ಒಡವೆ ನಾನು ಕದ್ದಿಲ್ಲ. ಆ ಕದಿಯೋ ಬುದ್ಧಿನೂ ನನಗಿಲ್ಲ. ಸ್ವಂತ ಮಗನೇ ಕಳ್ಳಿ ಅಂತವನೇ, ನಿನ್ ಮಕ್ಕಳು ಅಂತ ಹೋಗ್ಬೇಡ ಕಣವ. ತಾಯಿ ಒಡವೆನೆ ಕದ್ದವಳೆ ಅನ್ಮೇಕೆ ಮಕ್ಕಳವನ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ. ಅಮ್ಮನ್ನ ಯಾಕೆ ಎಳಿತಾ ಇದೀಯಾ? ನನ್ನ ಮಗ ತನ್ನ ತಾಯಿನೇ ಕಳ್ಳಿ ಅಂತಿದ್ದಾನೆ ನಿಜ. ಆದ್ರೆ ಎಲ್ಲ ಮುಗಿದ್ಮೇಲೆ ಉಳಿಯೋದು ಒಂದೇ ಪದ, ಅಮ್ಮ. ಅದ್ ನಾನು ಸತ್ರು ಸಾಧ್ಯ ಇಲ್ಲ. ನೋಡ್ರಣ್ಣ, ನೋಡ್ರಕ್ಕ,
ನಿಮಗೆ ಒಂದು ಮಾತು ನಾನು ಹೇಳ್ತೀನಿ, ಈ ಹೆಂಗಸಿಂದ ನನ್ನ ತಂಗಿ ಮದುವೆ ಮಾತ್ರ ನಿಲ್ಬಾರ್ದು. ಆಟೆ ನಾಳಿಕೆ ಮದುವೆ ಇಟ್ಕೊಂಡು ಇವತ್ತು ನಾವೆಲ್ಲ ಪಂಚಾಯಿತಿ ಸೇರಿದ್ದೀವಿ. ಆ ನೋವೇ ನನ್ನ ಒಳಗಡೆಯಿಂದನೇ ಕೊಲ್ತೈತೆ. ಅಂತದ್ರಾಗೆ ಈ ಒಂದೇ ಒಂದು ಕಾರಣದಿಂದ ನನ್ನ ತಂಗಿ ಮದುವೆ ಎಲ್ಲಾದ್ರೂ ನಿಂತೋಗ್ಬಿಟ್ರೆ ಆಮೇಲೆ ಅವಳ ಜೀವನನೇ ಹಾಳಾಗೋಯ್ತದೆ. ನನ್ನ ತಂಗಿರ್ ಜೀವನ ಹಾಳಾಗೋದ್ರೆ ಅದಕ್ಕೆ ನಿಮ್ಮ ಎಲ್ಲರಿಗೂ ತಮ್ಮಯ್ಯ ಅಂತ ಕೈ ಮುದ್ದು ಕೇಳ್ಕತೀನಿ, ಈ ಹೆಂಗ್ಸಿಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಟ್ಕೊಳ್ಳಿ, ನಮ್ ಸುದ್ದಿಗೆ ಬರ್ಬೇಡ. ಇವು ಕತ್ತೆಗೆ ಮೂಗ್ದಾರ ಹಾಕೋ ಮಾತಾಡ್ತಿದೆಯಲ್ಲೋ, ನೀನು ಇಲ್ಲ ಅಂದ್ರೂ ಸಂಬಂಧ ಮರೆಮಾಚಕ್ಕಾಗಲ್ವಲ್ಲ. ಅವಳು ಪುಣ್ಯ ಆಗಲಿ ಪಾಪ ಆಗಲಿ ಮಕ್ಕಳೇ ಹೊರಬೇಕಪ್ಪ. ವಾದ ವಿವಾದ ಎಲ್ಲ ಕೇಳಿ ಆಯ್ತು. ನಮ್ಮ ಊರು ಜನ ಶಾರದಮ್ಮನ ಒಳ್ಳೆ ಹೆಂಗು ಅಂತ ಒಪ್ತಿಲ್ಲ. ಆಕೆ ಕಳ್ಳಿ ಅಂತಾನೆ ತೀರ್ಮಾನ ಮಾಡ್ತಿದ್ದಾರೆ. ಜೊತೆಗೆ ಎಷ್ಟೋ ವರ್ಷಗಳಿಂದ ಈ ವಿಚಾರ ಬಗೆಹರಿದೆ ಹಾಗೆ ಕೂತಿದೆ. ಇವತ್ತು ಇದಕ್ಕೆ ಒಂದು ಅಂತ್ಯ ಹಾಡುವಂಥ ಮುಹೂರ್ತ ಬಂದಿದೆ. ಶಾರದಮ್ಮ, ಕಡೆಯದಾಗಿ ಕೇಳ್ತಾ ಇದ್ದೀನಿ, ನೀನು ಒಡವೆ ಕದ್ದಿದೀಯಾ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳಿವೆ. ನೀನು ಕದ್ದಿಲ್ಲ ಅಂತ ಸಾಬೀತು ಮಾಡೋದಕ್ಕೆ ನಿನ್ನ ಹತ್ರ ಒಂದೇ ಒಂದಾದ್ರೂ ಸಾಕ್ಷಿ ಇದೆಯಾ? ಅಯ್ಯಮ್ಮ ತಲೆ ಬಸ್ಕೊಂಡು ನಿಂತಿರೋ ನೋಡಿದ್ರೆ ಗೊತ್ತಾಗಲ್ಲ ದಣಿ. ಕೊಡಿ ಶಿಕ್ಷಣ, ಶಿಕ್ಷೆ ಕೊಡಿ, ಕೊಡ್ಲೇಬೇಕು, ಶಿಕ್ಷೆ ಕೊಡ್ಲೇಬೇಕು, ಕೊಡಿ, ಕೊಡ್ಲೇಬೇಕು, ಶಿಕ್ಷೆ ಕೊಡ್ಲೇಬೇಕು. ಜನರ ತೀರ್ಮಾನದ ಮುಂದೆ ನಾನು ಯಾರು, ಶಿವು ಯಾರು, ಶಾರದಮ್ಮ ಯಾರು? ಅದಕ್ಕೆ ಯಾವ ಪಕ್ಷಕ್ಕೂ ನಾನು ಸೇರದೆ ನಿಷ್ಪಕ್ಷವಾಗಿ ಈ ತೀರ್ಮಾನವನ್ನು ಕೊಡ್ತೀನಿ. ಊರು ಅಂದರೆ ಬರೀ ಜನ ಇರೋ ಜಾಗ ಅಲ್ಲ, ಅದಕ್ಕೊಂದು ನೀತಿ ನಿಯಮ ಅಂತೆಲ್ಲ ಇರುತ್ತೆ. ಊರನ್ನು ಕಾಯೋದಕ್ಕೆ ಗ್ರಾಮ ದೇವತೆ ಅಂತ ಒಬ್ಬಳಿರ್ತಾಳೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ